ಹಾವೇರಿಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಈಗ ಈ ಖತರ್ನಾಕ್ ಕಳ್ಳರು ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೂ ವೃದ್ಧರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಿತಿ ಮೀರಿದ ಕಳ್ಳರ ಕಾಟ. ಒಂಟಿ ಮನೆಯೇ ಈ ಕಳ್ಳರ ಟಾರ್ಗೆಟ್. ಮನೆಯಲ್ಲೇ ಚೆಲ್ಲಾಪಿಲ್ಲಿ ಅಳುತ್ತ ನಿಂತಿರುವಂತಹ ಅಜ್ಜ ಅಜ್ಜಿ. ಇದು ಹಾವೇರಿ ನಗರದ ಬಸ್ ಡಿಪೋ ಹಿಂಭಾಗದಲ್ಲಿರುವಂತಹ ಮನೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಕಳೆದ 2 ವರ್ಷಗಳ ಹಿಂದೆ ನೂತನ ಮನೆಯನ್ನ ಕಟ್ಟಿಸಿ ವೃದ್ಧ ದಂಪತಿ ವಾಸವಾಗಿದ್ರು. ಈ ದಂಪತಿ ಮಗ ಹೊಣೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶ್ಯಾಮನಗೌಡ ಪಾಟೀಲ್ ಮತ್ತು ಚಿತ್ರಾ ಪಾಟೀಲ್ ಒಂಟಿ ಮನೆಯಲ್ಲಿರುವುದನ್ನು ಕಂಡು ಕಳ್ಳರು ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿದ ಕಳ್ಳರು ಶ್ಯಾಮನಗೌಡ ಮತ್ತು ಚಿತ್ರರನ್ನ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಕಿವಿ ಓಲೆ, ಮಾಂಗಲ್ಯ ಸರ, ಬೆಳ್ಳಿಯ ಆಭರಣ ಮತ್ತು 5,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅವ್ರನ್ನ ಮಲಗಿಸಿದ್ರು, ಅವ್ರಿಗೆ ಬಾಯಿ ಕಟ್ಟಿದ್ರು, ನಮ್ಮ ಕ್ಲಾತ್ನಲ್ಲಿ ಆನಂತರ ಕೈ ಕಾಲು ಕಟ್ಟಿದ್ರು, ಕೈ ಕಾಲು ಕಟ್ಟಿ ಬೆಂಡಾಲಿ ಉಚ್ಚಿದ್ರು. ಬೆಂಡಾಲಿ ಉಚ್ಚಿಂದು ನಂತರ ಏನಂತೆಲ್ಲ ಮೂಗ್ಬಿಟ್ಟು ಕೇಳಿದ್ರು. ಮೂಗ್ಬಿಟ್ಟು ಉತ್ತಕ್ಕೆ ಬರೋದಲ್ಲ ಅದೊಂದು ಕೈ ಬಿಟ್ರು. ಇಬ್ಬರು ಏನಂತೆಲ್ಲ ದಪ್ಪ 5 ಫೂಟ್ 8 ಇಂಚು ಹೈಟ್ ಸುಮಾರು. ಇಬ್ಬರು ಏನಂತೆಲ್ಲ ಒಳಗೆ ಏನಂತೆಲ್ಲ ಕಳು ಮಾಡೋದ್ರ ಸಲುವಾಗಿ ಎಲ್ಲ ಬೀರು ಅವನ್ನೆಲ್ಲ ಒಡೆದು ಚೆಕ್ ಮಾಡಕ್ ಹೋದ್ರು. ಒಬ್ಬನು ನನ್ನ ಹತ್ರ ಇದ್ದ, ಅವ್ನು ಸಾಧಾರಣ 30 ವಯಸ್ಸಿನನು. ಇಬ್ಬರು ನಮ್ಮ ಹೆಣ್ಮಕ್ಳ ಹತ್ರ ಇದ್ದಾನು, ಅವನು 30 ವಯಸ್ಸಿನನು. ಗೇಟ್ ವಾಚ್ನಾಗ ಇಲ್ಲಿ ವಾಚ್ ಮಾಡಕ್ ಹೊರಗಲ್ ಜನರನ್ನ ಎಲ್ಲ ಸಂಪರ್ಕ ತಿಳ್ಕೊಳ್ಳೋ ಸಲುವಾಗಿ ಒಬ್ಬ ನಿಲ್ಸಿದ್ರು. ಹಾವೇರಿ ನಗರದಲ್ಲಿ ಕಳೆದ 2 ತಿಂಗಳಿನಲ್ಲಿ 2-3 ಕಳ್ಳತನಕ್ಕೆ ಯತ್ನ ನಡೆದು ಹೋಗಿದೆ. ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕುಡಿಯಲು ನೀರು ಕೇಳಿ, ಊಟ ಕೇಳಿ ಮನೆಗಳ ಬಾಗಿಲು ತೆಗೆಸಿ ಮನೆಯ ಸದಸ್ಯರ ಮೇಲೆ ಮಾರಕಾಸ್ತ್ರಗಳನ್ನ ಹಿಡಿದು ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಗ ಒಬ್ಬನೇ ಪುಣದಾಗಿರ್ತಾನ್ರಿ, ಹೆಣ್ಮಕ್ಳ 4 ಜನ ಒಟ್ಟು ಗಂಡ ಮನೆಗೆ ಇರ್ತಾರ್ರಿ ಅವ್ರು. ಎಷ್ಟೊತ್ತಿಗೆ ಆಗಿತ್ತಮ್ಮ ಇದು? ರಾತ್ರಿ 7 8 ಮಾಡ್ಕೊಂಡು ಹೋದ್ರಿ. ಏನೇನು ಕಳ್ತನ ಆಗಿತ್ತಮ್ಮ? ಇದು ಬೆಳ್ಳಿ ವಸ್ತು, ದೇವ್ರ ಸಾಮಾನ್ ರೀ. ಆಮೇಲೆ ಕೀಳ್ ಒಂದ್ ಜೊತೆ ಒಂದಿಷ್ಟು 4-5 ಸಾವಿರ ರೂಪಾಯಿ ದುಡ್ಡ್ರಿ. ಇಷ್ಟು ತಗೊಂಡೋಗ್ಯಾರ. ಹಾವೇರಿಯಲ್ಲಿ ವೃದ್ಧರ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದು ಪೊಲೀಸ್ ಇಲಾಖೆ ಶೀಘ್ರದಲ್ಲೇ ಕದಿಮರನ್ನ ಬಂಧಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ. ಹಾವೇರಿಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಈಗ ಈ ಖತರ್ನಾಕ್ ಕಳ್ಳರು ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೂ ವೃದ್ಧರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಿತಿ ಮೀರಿದ ಕಳ್ಳರ ಕಾಟ. ಒಂಟಿ ಮನೆಯೇ ಈ ಕಳ್ಳರ ಟಾರ್ಗೆಟ್. ಮನೆಯಲ್ಲೇ ಚೆಲ್ಲಾಪಿಲ್ಲಿ ಅಳುತ್ತ ನಿಂತಿರುವಂತಹ ಅಜ್ಜ ಅಜ್ಜಿ. ಇದು ಹಾವೇರಿ ನಗರದ ಬಸ್ ಡಿಪೋ ಹಿಂಭಾಗದಲ್ಲಿರುವಂತಹ ಮನೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಕಳೆದ 2 ವರ್ಷಗಳ ಹಿಂದೆ ನೂತನ ಮನೆಯನ್ನ ಕಟ್ಟಿಸಿ ವೃದ್ಧ ದಂಪತಿ ವಾಸವಾಗಿದ್ರು. ಈ ದಂಪತಿ ಮಗ ಹೊಣೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶ್ಯಾಮನಗೌಡ ಪಾಟೀಲ್ ಮತ್ತು ಚಿತ್ರಾ ಪಾಟೀಲ್ ಒಂಟಿ ಮನೆಯಲ್ಲಿರುವುದನ್ನು ಕಂಡು ಕಳ್ಳರು ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿದ ಕಳ್ಳರು ಶ್ಯಾಮನಗೌಡ ಮತ್ತು ಚಿತ್ರರನ್ನ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಕಿವಿ ಓಲೆ, ಮಾಂಗಲ್ಯ ಸರ, ಬೆಳ್ಳಿಯ ಆಭರಣ ಮತ್ತು 5,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅವ್ರನ್ನ ಮಲಗಿಸಿದ್ರು, ಅವ್ರಿಗೆ ಬಾಯಿ ಕಟ್ಟಿದ್ರು, ನಮ್ಮ ಕ್ಲಾತ್ನಲ್ಲಿ ಆನಂತರ ಕೈ ಕಾಲು ಕಟ್ಟಿದ್ರು, ಕೈ ಕಾಲು ಕಟ್ಟಿ ಬೆಂಡಾಲಿ ಉಚ್ಚಿದ್ರು. ಬೆಂಡಾಲಿ ಉಚ್ಚಿಂದು ನಂತರ ಏನಂತೆಲ್ಲ ಮೂಗ್ಬಿಟ್ಟು ಕೇಳಿದ್ರು. ಮೂಗ್ಬಿಟ್ಟು ಉತ್ತಕ್ಕೆ ಬರೋದಲ್ಲ ಅದೊಂದು ಕೈ ಬಿಟ್ರು. ಇಬ್ಬರು ಏನಂತೆಲ್ಲ ದಪ್ಪ 5 ಫೂಟ್ 8 ಇಂಚು ಹೈಟ್ ಸುಮಾರು. ಇಬ್ಬರು ಏನಂತೆಲ್ಲ ಒಳಗೆ ಏನಂತೆಲ್ಲ ಕಳು ಮಾಡೋದ್ರ ಸಲುವಾಗಿ ಎಲ್ಲ ಬೀರು ಅವನ್ನೆಲ್ಲ ಒಡೆದು ಚೆಕ್ ಮಾಡಕ್ ಹೋದ್ರು. ಒಬ್ಬನು ನನ್ನ ಹತ್ರ ಇದ್ದ, ಅವ್ನು ಸಾಧಾರಣ 30 ವಯಸ್ಸಿನನು. ಇಬ್ಬರು ನಮ್ಮ ಹೆಣ್ಮಕ್ಳ ಹತ್ರ ಇದ್ದಾನು, ಅವನು 30 ವಯಸ್ಸಿನನು. ಗೇಟ್ ವಾಚ್ನಾಗ ಇಲ್ಲಿ ವಾಚ್ ಮಾಡಕ್ ಹೊರಗಲ್ ಜನರನ್ನ ಎಲ್ಲ ಸಂಪರ್ಕ ತಿಳ್ಕೊಳ್ಳೋ ಸಲುವಾಗಿ ಒಬ್ಬ ನಿಲ್ಸಿದ್ರು. ಹಾವೇರಿ ನಗರದಲ್ಲಿ ಕಳೆದ 2 ತಿಂಗಳಿನಲ್ಲಿ 2-3 ಕಳ್ಳತನಕ್ಕೆ ಯತ್ನ ನಡೆದು ಹೋಗಿದೆ. ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕುಡಿಯಲು ನೀರು ಕೇಳಿ, ಊಟ ಕೇಳಿ ಮನೆಗಳ ಬಾಗಿಲು ತೆಗೆಸಿ ಮನೆಯ ಸದಸ್ಯರ ಮೇಲೆ ಮಾರಕಾಸ್ತ್ರಗಳನ್ನ ಹಿಡಿದು ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಗ ಒಬ್ಬನೇ ಪುಣದಾಗಿರ್ತಾನ್ರಿ, ಹೆಣ್ಮಕ್ಳ 4 ಜನ ಒಟ್ಟು ಗಂಡ ಮನೆಗೆ ಇರ್ತಾರ್ರಿ ಅವ್ರು. ಎಷ್ಟೊತ್ತಿಗೆ ಆಗಿತ್ತಮ್ಮ ಇದು? ರಾತ್ರಿ 7 8 ಮಾಡ್ಕೊಂಡು ಹೋದ್ರಿ. ಏನೇನು ಕಳ್ತನ ಆಗಿತ್ತಮ್ಮ? ಇದು ಬೆಳ್ಳಿ ವಸ್ತು, ದೇವ್ರ ಸಾಮಾನ್ ರೀ. ಆಮೇಲೆ ಕೀಳ್ ಒಂದ್ ಜೊತೆ ಒಂದಿಷ್ಟು 4-5 ಸಾವಿರ ರೂಪಾಯಿ ದುಡ್ಡ್ರಿ. ಇಷ್ಟು ತಗೊಂಡೋಗ್ಯಾರ. ಹಾವೇರಿಯಲ್ಲಿ ವೃದ್ಧರ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದು ಪೊಲೀಸ್ ಇಲಾಖೆ ಶೀಘ್ರದಲ್ಲೇ ಕದಿಮರನ್ನ ಬಂಧಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ.
ಹಾವೇರಿಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಈಗ ಈ ಖತರ್ನಾಕ್ ಕಳ್ಳರು ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೂ ವೃದ್ಧರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಿತಿ ಮೀರಿದ ಕಳ್ಳರ ಕಾಟ. ಒಂಟಿ ಮನೆಯೇ ಈ ಕಳ್ಳರ ಟಾರ್ಗೆಟ್. ಮನೆಯಲ್ಲೇ ಚೆಲ್ಲಾಪಿಲ್ಲಿ ಅಳುತ್ತ ನಿಂತಿರುವಂತಹ ಅಜ್ಜ ಅಜ್ಜಿ. ಇದು ಹಾವೇರಿ ನಗರದ ಬಸ್ ಡಿಪೋ ಹಿಂಭಾಗದಲ್ಲಿರುವಂತಹ ಮನೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಕಳೆದ 2 ವರ್ಷಗಳ ಹಿಂದೆ ನೂತನ ಮನೆಯನ್ನ ಕಟ್ಟಿಸಿ ವೃದ್ಧ ದಂಪತಿ ವಾಸವಾಗಿದ್ರು. ಈ ದಂಪತಿ ಮಗ ಹೊಣೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶ್ಯಾಮನಗೌಡ ಪಾಟೀಲ್ ಮತ್ತು ಚಿತ್ರಾ ಪಾಟೀಲ್ ಒಂಟಿ ಮನೆಯಲ್ಲಿರುವುದನ್ನು ಕಂಡು ಕಳ್ಳರು ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿದ ಕಳ್ಳರು ಶ್ಯಾಮನಗೌಡ ಮತ್ತು ಚಿತ್ರರನ್ನ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಕಿವಿ ಓಲೆ, ಮಾಂಗಲ್ಯ ಸರ, ಬೆಳ್ಳಿಯ ಆಭರಣ ಮತ್ತು 5,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅವ್ರನ್ನ ಮಲಗಿಸಿದ್ರು, ಅವ್ರಿಗೆ ಬಾಯಿ ಕಟ್ಟಿದ್ರು, ನಮ್ಮ ಕ್ಲಾತ್ನಲ್ಲಿ ಆನಂತರ ಕೈ ಕಾಲು ಕಟ್ಟಿದ್ರು, ಕೈ ಕಾಲು ಕಟ್ಟಿ ಬೆಂಡಾಲಿ ಉಚ್ಕೊಂಡ್ರು. ಬೆಂಡಾಲಿ ಉಚ್ಚಿಂದು ನಂತರ ಏನಂತೆಲ್ಲ ಮೂಗ್ಬಿಟ್ಟು ಕೇಳಿದ್ರು. ಮೂಗ್ಬಿಟ್ಟು ಉತ್ತಕ್ಕೆ ಬರೋದಲ್ಲ ಅಂತ ಕೈ ಬಿಟ್ರು. ಇಬ್ಬರು ಏನಂತೆಲ್ಲ ದಪ್ಪ 5 ಫೂಟ್ 8 ಇಂಚು ಹೈಟ್ ಸುಮಾರು. ಇಬ್ಬರು ಏನಂತೆಲ್ಲ ಒಳಗೆ ಏನಂತೆಲ್ಲ ಕಳು ಮಾಡೋದ್ರ ಸಲುವಾಗಿ ಎಲ್ಲ ಬೀರು ಅವನ್ನೆಲ್ಲ ಒಡೆದು ಚೆಕ್ ಮಾಡಕ್ ಹೋದ್ರು. ಒಬ್ಬನು ನನ್ನ ಹತ್ರ ಇದ್ದ, ಅವ್ನು ಸಾಧಾರಣ 30 ವಯಸ್ಸಿನನು. ಇಬ್ಬರು ನಮ್ಮ ಹೆಣ್ಮಕ್ಳ ಹತ್ರ ಇದ್ದಾನು, ಅವನು 30 ವಯಸ್ಸಿನನು. ಗೇಟ್ ವಾಚ್ನಾಗ ಇಲ್ಲಿ ವಾಚ್ ಮಾಡಕ್ ಹೊರಗಲ್ ಜನರನ್ನ ಎಲ್ಲ ಸಂಪರ್ಕ ತಿಳ್ಕೊಳ್ಳೋ ಸಲುವಾಗಿ ಒಬ್ಬ ನಿಲ್ಸಿದ್ರು. ಹಾವೇರಿ ನಗರದಲ್ಲಿ ಕಳೆದ 2 ತಿಂಗಳಿನಲ್ಲಿ 2-3 ಕಳ್ಳತನಕ್ಕೆ ಯತ್ನ ನಡೆದು ಹೋಗಿದೆ. ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕುಡಿಯಲು ನೀರು ಕೇಳಿ, ಊಟ ಕೇಳಿ ಮನೆಗಳ ಬಾಗಿಲು ತೆಗೆಸಿ ಮನೆಯ ಸದಸ್ಯರ ಮೇಲೆ ಮಾರಕಾಸ್ತ್ರಗಳನ್ನ ಹಿಡಿದು ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಗ ಒಬ್ಬನಾರಿ ಪುಣದಾಗಿರ್ತಾನ್ರಿ, ಹೆಣ್ಮಕ್ಳು 4 ಜನ ಒಟ್ಟು ಗಂಡ ಮನೆಗೆ ಇರ್ತಾರ್ರಿ ಅವರು. ಎಷ್ಟೊತ್ತಿಗೆ ಆಗಿತ್ತಮ್ಮ ಇದು? ಅದು 7 8 ಮಾಡ್ಕೊಂಡು ಹೋದ್ರಿ. ಏನೇನು ಕಳ್ತನ ಆಗಿತ್ತಮ್ಮ? ಇದು ಬೆಳ್ಳಿ ವಸ್ತು, ದೇವ್ರ ಸಾಮಾನು ರೀ. ಆಮೇಲೆ ಕೀಳ್ ಒಂದ್ ಜೊತೆ ಒಂದಿಷ್ಟು 4-5 ಸಾವಿರ ರೂಪಾಯಿ ದುಡ್ಡ್ರಿ. ಇಷ್ಟು ತಗೊಂಡೋಗ್ರಿ. ಹಾವೇರಿಯಲ್ಲಿ ವೃದ್ಧರ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದು ಪೊಲೀಸ್ ಇಲಾಖೆ ಶೀಘ್ರದಲ್ಲೇ ಕದಿಮರನ್ನ ಬಂಧಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ. ಹಾವೇರಿಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಈಗ ಈ ಖತರ್ನಾಕ್ ಕಳ್ಳರು ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೂ ವೃದ್ಧರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಮಿತಿ ಮೀರಿದ ಕಳ್ಳರ ಕಾಟ. ಒಂಟಿ ಮನೆಯೇ ಈ ಕಳ್ಳರ ಟಾರ್ಗೆಟ್. ಮನೆಯಲ್ಲೇ ಚೆಲ್ಲಾಪಿಲ್ಲಿ ಅಳುತ್ತ ನಿಂತಿರುವಂತಹ ಅಜ್ಜ ಅಜ್ಜಿ. ಇದು ಹಾವೇರಿ ನಗರದ ಬಸ್ ಡಿಪೋ ಹಿಂಭಾಗದಲ್ಲಿರುವಂತಹ ಮನೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಕಳೆದ 2 ವರ್ಷಗಳ ಹಿಂದೆ ನೂತನ ಮನೆಯನ್ನ ಕಟ್ಟಿಸಿ ವೃದ್ಧ ದಂಪತಿ ವಾಸವಾಗಿದ್ರು. ಈ ದಂಪತಿ ಮಗ ಹೊಣೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಶ್ಯಾಮನಗೌಡ ಪಾಟೀಲ್ ಮತ್ತು ಚಿತ್ರಾ ಪಾಟೀಲ್ ಒಂಟಿ ಮನೆಯಲ್ಲಿರುವುದನ್ನು ಕಂಡು ಕಳ್ಳರು ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿದ ಕಳ್ಳರು ಶ್ಯಾಮನಗೌಡ ಮತ್ತು ಚಿತ್ರರನ್ನ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಕಿವಿ ಓಲೆ, ಮಾಂಗಲ್ಯ ಸರ, ಬೆಳ್ಳಿಯ ಆಭರಣ ಮತ್ತು 5,000 ರೂಪಾಯಿ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಅವ್ರನ್ನ ಮಲಗಿಸಿದ್ರು, ಅವ್ರಿಗೆ ಬಾಯಿ ಕಟ್ಟಿದ್ರು, ನಮ್ಮ ಕ್ಲಾತ್ನಲ್ಲಿ ಆನಂತರ ಕೈ ಕಾಲು ಕಟ್ಟಿದ್ರು, ಕೈ ಕಾಲು ಕಟ್ಟಿ ಬೆಂಡಾಲಿ ಉಚ್ಕೊಂಡ್ರು. ಬೆಂಡಾಲಿ ಉಚ್ಚಿಂದು ನಂತರ ಏನಂತೆಲ್ಲ ಮೂಗ್ಬಿಟ್ಟು ಕೇಳಿದ್ರು. ಮೂಗ್ಬಿಟ್ಟು ಉತ್ತಕ್ಕೆ ಬರೋದಲ್ಲ ಅಂತ ಕೈ ಬಿಟ್ರು. ಇಬ್ಬರು ಏನಂತೆಲ್ಲ ದಪ್ಪ 5 ಫೂಟ್ 8 ಇಂಚು ಹೈಟ್ ಸುಮಾರು. ಇಬ್ಬರು ಏನಂತೆಲ್ಲ ಒಳಗೆ ಏನಂತೆಲ್ಲ ಕಳು ಮಾಡೋದ್ರ ಸಲುವಾಗಿ ಎಲ್ಲ ಬೀರು ಅವನ್ನೆಲ್ಲ ಒಡೆದು ಚೆಕ್ ಮಾಡಕ್ ಹೋದ್ರು. ಒಬ್ಬನು ನನ್ನ ಹತ್ರ ಇದ್ದ, ಅವ್ನು ಸಾಧಾರಣ 30 ವಯಸ್ಸಿನನು. ಇಬ್ಬರು ನಮ್ಮ ಹೆಣ್ಮಕ್ಳ ಹತ್ರ ಇದ್ದಾನು, ಅವನು 30 ವಯಸ್ಸಿನನು. ಗೇಟ್ ವಾಚ್ನಾಗ ಇಲ್ಲಿ ವಾಚ್ ಮಾಡಕ್ ಹೊರಗಲ್ ಜನರನ್ನ ಎಲ್ಲ ಸಂಪರ್ಕ ತಿಳ್ಕೊಳ್ಳೋ ಸಲುವಾಗಿ ಒಬ್ಬ ನಿಲ್ಸಿದ್ರು. ಹಾವೇರಿ ನಗರದಲ್ಲಿ ಕಳೆದ 2 ತಿಂಗಳಿನಲ್ಲಿ 2-3 ಕಳ್ಳತನಕ್ಕೆ ಯತ್ನ ನಡೆದು ಹೋಗಿದೆ. ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕುಡಿಯಲು ನೀರು ಕೇಳಿ, ಊಟ ಕೇಳಿ ಮನೆಗಳ ಬಾಗಿಲು ತೆಗೆಸಿ ಮನೆಯ ಸದಸ್ಯರ ಮೇಲೆ ಮಾರಕಾಸ್ತ್ರಗಳನ್ನ ಹಿಡಿದು ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಗ ಒಬ್ಬನಾರಿ ಪುಣದಾಗಿರ್ತಾನ್ರಿ, ಹೆಣ್ಮಕ್ಳು 4 ಜನ ಒಟ್ಟು ಗಂಡ ಮನೆಗೆ ಇರ್ತಾರ್ರಿ ಅವರು. ಎಷ್ಟೊತ್ತಿಗೆ ಆಗಿತ್ತಮ್ಮ ಇದು? ಅದು 7 ಮಾಡ್ಕೊಂಡು ಹೋದ್ರಿ. ಏನೇನು ಕಳ್ತನ ಆಗಿತ್ತಮ್ಮ? ಇದು ಬೆಳ್ಳಿ ವಸ್ತು, ದೇವ್ರ ಸಾಮಾನು ರೀ. ಆಮೇಲೆ ಕೀಳ್ ಒಂದ್ ಜೊತೆ ಒಂದಿಷ್ಟು 4-5 ಸಾವಿರ ರೂಪಾಯಿ ದುಡ್ಡ್ರಿ. ಇಷ್ಟು ತಗೊಂಡೋಗ್ರಿ. ಹಾವೇರಿಯಲ್ಲಿ ವೃದ್ಧರ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ದು ಪೊಲೀಸ್ ಇಲಾಖೆ ಶೀಘ್ರದಲ್ಲೇ ಕದಿಮರನ್ನ ಬಂಧಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ.